ಕೊಡಗಿನ ಟೂರಿಸ್ಟ್ ಹಾಟ್ಸ್ಪಾಟ್ ಆಗಿರುವ ಅಬ್ಬಿ ಫಾಲ್ಸ್ನಲ್ಲಿ ಕೆಲ ವರ್ಷಗಳಿಂದ ದೊಡ್ಡದೊಂದು ಕೊರತೆ ಮತ್ತು ಕೊರಗು ಕಾಡ್ತಿದೆ. ಮುಂಗಾರಿನಲ್ಲಿ ಕೆಂಬಣ್ಣದೊಂದಿಗೆ ಬೋರ್ಗರೆಯುತ್ತಾ ಮಳೆ ಕಡಿಮೆಯಾಗ್ತಿದ್ದಂತೆ ಶ್ವೇತಧಾರೆಯಾಗಿ ಧುಮ್ಮಿಕ್ಕುವ ಜಲವೈಭವ ನೋಡೋಕೆ ಕಳೆದ ಕೆಲ ವರ್ಷಗಳ ಹಿಂದೆ ಫಾಲ್ಸ್ ಮುಂಭಾಗದಲ್ಲೇ ತೂಗು ಸೇತುವೆಯೊಂದಿತ್ತು. ಇದೀಗ ತುಕ್ಕು ಹಿಡಿದು ಶಿಥಿಲಾವಸ್ಥೆಗೆ ತಲುಪಿರುವ ಸೇತುವೆಯ ಪುನರ್ ನಿರ್ಮಾಣ ಕಾರ್ಯಕ್ಕೆ ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದ್ದು, ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಬೇಕಾದ ಅಗತ್ಯ ತಯಾರಿ ನಡೆಸಿಕೊಳ್ಳುವ ಚಿಂತನೆಯಲ್ಲಿದೆ. ಮಳೆಗಾಲದಲ್ಲಿ ಜಲಧಾರೆಯ ಸುಂದರ ಲೋಕ ಸೃಷ್ಟಿಯಾಗುವುದನ್ನು ಕಣ್ತುಂಬಲು ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ. ಮುಗಿಲು ಮುಟ್ಟುವ ಜಲಪಾತದ ಭೋರ್ಗರೆತ ನೋಡುಗರ ಎದೆ ಜಲ್ಲೆನಿಸುತ್ತದೆ. ಅದರಲ್ಲೂ ತೂಗು ಸೇತುವೆ ಮೇಲೆ ನಿಂತು ಸುಂದರ ದೃಶ್ಯವನ್ನು ನೋಡುವುದು ಕಣ್ಣಿಗೆ ಹಬ್ಬದಂತಿರುತ್ತದೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಂತೆ ಜಲಪಾತ ವೀಕ್ಷಿಸಲು ಕೆಲ ವರ್ಷಗಳ ಹಿಂದೆ ತೂಗು ಸೇತುವೆ ನಿರ್ಮಿಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಬರುವ ಟೂರಿಸ್ಟ್ ಸೇತುವೆಯಲ್ಲಿ ನಿಂತು ಸುಂದರ ದೃಶ್ಯವನ್ನು ವೀಕ್ಷಿಸಿ ಖುಷಿ ಪಡ್ತಿದ್ರು. ಈ ನಡುವೆ ತುಕ್ಕು ಹಿಡಿಯಲಾರಂಭಿಸಿದ ಸೇತುವೆಯನ್ನು ಸುಸ್ಥಿತಿಯಲ್ಲಿಡುವ ಕೆಲಸವಾಗಿತ್ತು. ಬಳಿಕ 2018ರಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದಲ್ಲಿ ತೂಗು ಸೇತುವೆಗೆ ಹಾನಿಯಾಗಿತ್ತು. ಅಲ್ಲಿಂದ ಮೆಲ್ಲನೆ ತುಕ್ಕು ಹಿಡಿಯಲು ಆರಂಭವಾದ ಸೇತುವೆ ಇದೀಗ ಶಿಥಿಲಾವಸ್ಥೆಯಲ್ಲಿದ್ದು, ಇಂದಿಗೂ ಅದನ್ನು ದುರಸ್ತಿಗೊಳಿಸುವ ಕೆಲಸವಾಗಿಲ್ಲ. ಕೆಟ್ಟು ನಿಂತಿರುವ ಸೇತುವೆ ಅಬ್ಬಿ ಫಾಲ್ಸ್ಗೆ ಕಪ್ಪು ಚುಕ್ಕಿಯಂತಾಗಿರೋದು ಮಾತ್ರ ಸುಳ್ಳಲ್ಲ. ಇದೀಗ ಪ್ರವಾಸೋದ್ಯಮ ಇಲಾಖೆ ತೂಗು ಸೇತುವೆಯ ಪುನರ್ ನಿರ್ಮಾಣಕ್ಕೆ ಮುಂದಾಗಿದ್ದು, ಈ ಬಗ್ಗೆ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯ ಸಭೆಯಲ್ಲಿ ಚರ್ಚಿಸುವುದಾಗಿ ಇಲಾಖೆಯ ಉಪನಿರ್ದೇಶಕಿ ಅನಿತಾ ಭಾಸ್ಕರ್ ತಿಳಿಸಿದ್ದಾರೆ. ಅಂದಾಜು ಪಟ್ಟಿ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ನಮ್ಮ ಕೊಡಗಿನಲ್ಲಿ ಸುಮಾರು 22 ಪ್ರವಾಸಿ ತಾಣಗಳಿದೆ. ಮೇಜರ್ ಆಗಿರುವಂಥ ಪ್ರವಾಸಿ ತಾಣಗಳಲ್ಲಿ ಅಬ್ಬಿ ಫಾಲ್ಸು ಸಹ ಒಂದು. ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ವಾಟರ್ ಫಾಲ್ಸು ನಮ್ಮ ಕೊಡಗಿನಲ್ಲಿರುವಂಥದ್ದು. ಇದನ್ನು ಹಿಂದೆ 2018-19ರಲ್ಲಿ ನಮ್ಮ ಇಲಾಖೆಯಿಂದ ರೈಲಿಂಗ್ಸ್ ಮಾಡೋದು, ಸ್ಟೆಪ್ಸ್ ಮಾಡೋದು, ಮತ್ತು ಬೇರೆ ಆಮ್ನಿಟೀಸ್ ಮಾಡೋದು, ಪಾರ್ಕಿಂಗ್ ಏರಿಯಾ ಡೆವಲಪ್ ಮಾಡಿಕೊಡೋದು, ಆ ರೀತಿ ಎಲ್ಲನೂ ನಾವು ಮಾಡಿ ಅದನ್ನು ಹಿಂದೆ ಜಿಲ್ಲಾಡಳಿತದಲ್ಲಿ ಮೀಟಿಂಗ್ ಆದಾಗ ಅದನ್ನು ಪಂಚಾಯತಿಗೆ ನಾವು ನಿಡುಗಣೆ ಪಂಚಾಯತಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವರೇ ಮೇಂಟೈನ್ ಮಾಡ್ತಿದ್ದಾರೆ. ಅಲ್ಲಿ ಅವ್ರು ಬರೋವಂಥ ಪ್ರವಾಸಿಗರಿಗೆ 10 ರೂಪಾಯಿ ಈಗ ಸ್ವಲ್ಪ ಹೈಕ್ ಮಾಡಿರಬೇಕು. ಅದರಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಅವರೇ ನಂತರದ ದಿನಗಳಲ್ಲಿ ಅವರು ಡೆವಲಪ್ ಮಾಡಬೇಕು ಅನ್ನೋದು ಹಿಂದೆ ಸಭೆಲಾಗಿರುವಂಥದ್ದು ತೀರ್ಮಾನ. ಅದು ಈಗ ಅದರಲ್ಲಿ ಒಂದು ವ್ಯೂವಿಂಗ್ ಡೆಕ್ ಇದೆ, ಮತ್ತು ಈಗ ಬಿದ್ದೋಗಿರೋಂಥ ಶಿಥಿಲವಾಗಿರುವಂಥದ್ದು ಒಂದು ಬ್ರಿಡ್ಜು ಸಹ ಇದೆ. ಬೇರೆ ಎಲ್ಲ ಆಮ್ನಿಟೀಸೂ ಚೆನ್ನಾಗಿದೆ. ಅಲ್ಲೊಂದು ಟಾಯ್ಲೆಟ್ ಆಗಬೇಕು ಅನ್ನೋದು 3 ಒಂದು ಕಾಮಗಾರಿಗಳು ಬಾಕಿಯಾಗಿದೆ. ಅದನ್ನು ಈಗ ನಂತರ ದಿನಗಳಲ್ಲಿ ನಾವು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಲಿ ಇದನ್ನು ಇಟ್ಬಿಟ್ಟು ಮೀಟಿಂಗ್ ಅಲ್ಲಿ ಈ ವಿಷಯನ ಇಟ್ಬಿಟ್ಟು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದನ್ನು ಕ್ರಮ ತಗೊಳ್ತೀವಿ. ಅದಕ್ಕೆ ಬ್ರಿಡ್ಜಿಗೆ ಒಂದು ಎಸ್ಟಿಮೇಟ್ ಆಗಬೇಕಾಗುತ್ತೆ, ಮತ್ತು ವ್ಯೂವಿಂಗ್ ಡೆಕ್ಕಿಗೆ ಸಹ ಅದನ್ನು ಎಷ್ಟು ಅಂದಾಜಾಗುತ್ತೆ ಅಂತ ನೋಡಿ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ನಾವು ಮುಂದೆ ಇದನ್ನು ಮಾಡ್ತೀವಿ. ಅದು ಆದರೆ ಪ್ರವಾಸಿಗರಿಗೆ ತುಂಬ ಒಂದು ಅನುಕೂಲ ಆಗುತ್ತೆ. ಅದೊಂದು ಒಳ್ಳೆ ವ್ಯೂ ಸಿಗುತ್ತೆ. ಅದೊಂದು ಕೊಡಗಿಗೆ ಒಂದು ಒಳ್ಳೆಯ ಅಟ್ರಾಕ್ಷನ್ ಪಾಯಿಂಟ್ ಆಗುತ್ತೆ. ಅದು ಆ ಥರ ಮಾಡಲಿಕ್ಕೆ ನಮಗೂ ಸಹ ಸಾಕಷ್ಟು ಆಸಕ್ತಿ ಇದೆ. ಅದನ್ನು ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಮಡಿಕೇರಿಗೆ ಆಗಮಿಸುವ ಪ್ರವಾಸಿಗರು ಅಬ್ಬಿ ಫಾಲ್ಸ್ ನೋಡದೆ ಹಿಂತಿರುಗೋದಿಲ್ಲ. ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುವ ಕೇಂದ್ರವಾಗಿ ಜಲಪಾತ ಗಮನ ಸೆಳೆಯುತ್ತಿದೆ. ಗಾಳಿ ಮಳೆಯ ಹೊಡೆತಕ್ಕೆ ಸಿಲುಕಿ ತೂಗು ಸೇತುವೆ ಇಲ್ಲದೆ ಕಳೆಗುಂದಿದ್ದ ಅಬ್ಬಿ ಫಾಲ್ಸ್ ಮರುಜೀವ ಪಡೆದುಕೊಳ್ಳುವ ತವಕದಲ್ಲಿದೆ. ಈವರೆಗೂ ಅಧಿಕಾರಿಗಳಿಂದ ಕೇವಲ ಭರವಸೆಗಳಷ್ಟೇ ಕೇಳಿ ಬಂದಿತ್ತು. ಈ ಬಾರಿಯಾದ್ರೂ ಗಂಭೀರವಾಗಿ ಪರಿಗಣಿಸ್ತಾರಾ? ಫಾಲ್ಸ್ನ ಹಿಂದಿನ ಕಳೆ ಮತ್ತೆ ಮರುಕಳಿಸುತ್ತಾ ಕಾದು ನೋಡಬೇಕಿದೆ.